ರಾಜೀವ್ ಗಾಂಧಿ ವಸತಿ ನಿಗಮ ಬಳಿ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥ ಫಲಾನುಭವಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ 5ರಿಂದ 6 ವರ್ಷ ಆದರೂ ಸಹ ನಮಗೆ ಯಾವುದೇ ರೀತಿ ಮನೆಗಳು ಕೊಟ್ಟಿಲ್ಲ ಸರ್ಕಾರ. ಆದರೆ ಈಗ ಕೊಹ್ಲಿಯಿಂದ ವಲಸಿದಾರರಿಗೆ ಕೇವಲ 2 ದಿನದಲ್ಲಿ ಮನೆ ಕೊಡ್ತಿದ್ದಾರೆ. ಅರ್ಜಿದಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೆಂಡ್, ಇದು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸುಮಾರು 45,000 ಮನೆಗಳು ನಿರ್ಮಾಣ ಆಗಿದ್ದಾವೆ. ಫ್ರೆಂಡ್, 1 BHK ಫ್ಲ್ಯಾಟ್ ಇದುವರೆಗೂ ಅವ್ರಿಗೆ ಹಸ್ತಾಂತರ ಆಗಿಲ್ಲ, ನಮಗೆ ಜಾಸ್ತಿ ರೇಟ್ ಮಾಡಿದ್ದಾರೆ ಅಂತ ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟ್ ಏನು ಫಲಾನುಭವಿಗಳು ಇದ್ದಾರೋ ಇಂದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಲ್ಲಿ ಫಲಾನುಭವಿಗಳೆಲ್ಲ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರೋಧವಾಗಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ನಾವು ಅರ್ಜಿ ಹಾಕಿ 5ರಿಂದ 6 ವರ್ಷ ಆದರೂ ಸಹ ಫಲಾನುಭವಿಗಳು ನಮಗೆ ಮನೆ ಕೊಟ್ಟಿಲ್ಲ. ಆದರೆ ಈಗ ನಿರಾಶ್ರಿತರಿಗೆ ಇನ್ನು 2 ದಿವಸದೊಳಗೆ ಮನೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಈಗ ನಾವಿಲ್ಲಿ ಸುಮಾರು 5 ವರ್ಷದಿಂದಲೂ ಸಹ 50,000 1 ಲಕ್ಷ ಕಟ್ಟಿ ಮನೆಗಳು ಇಲ್ಲಿ ನಮ್ಗೆ ಯಾವುದೇ ರೀತಿ ಕೊಟ್ಟಿಲ್ಲ. ಕೆಲವು ಕಡೆ ಮನೆ ಕಟ್ತಾ ಇದ್ದಾರೆ, ಇನ್ನೊಂದು ಕಡೆ ಕೆಲಸನೇ ನಿಲ್ಲಿಸಿದ್ದಾರೆ. 4 ವರ್ಷದಿಂದ ಯಾವುದೇ ರೀತಿ ಕೆಲಸ ಇಲ್ಲಿ ನಿಲ್ಲಿಸಿದ್ದಾರೆ. ಗಾಣಿಗಳ್ಳಿ ಆಗಿರ್ಬೋದು, ಬಿಳಿ ದಾಜಿ ಆಗಿರ್ಬೋದು, ಸುಮಾರು ಕೆಸನಹಳ್ಳಿ, ಸುಮಾರು ಕಡೆ ಇಲ್ಲಿ ಎಲ್ಲ ಕೆಲಸಗಳು ನಿಲ್ಲಿಸಿದ್ದಾರೆ ಈ ವಸತಿ ಯೋಜನೆ ಅಡಿಯಲ್ಲಿ. ಸರ್ಕಾರ ಕೇಳಿದ್ರೆ ಸರ್ಕಾರ ಹತ್ರ ಹಣ ಇಲ್ಲ ಅಂತ ಅಲ್ಲಿ ಇಂಜಿನಿಯರ್ಗಳು ಹಣ ಬಿಡುಗಡೆ ಮಾಡಿಲ್ಲ ಅಂತಲೂ ಸಹ ತಿಳಿಸ್ತಾರೆ. ಬಟ್ ಇಲ್ಲಿ ಸಾಕಷ್ಟು ಕಡೆ ಕೆಲಸ ಸುಮಾರು ಕಡೆ ನಡೆದಿದ್ದಾವೆ, ಇನ್ನೊಂದು ಕಡೆ ಸಿದ್ಧವಾಗಿದ್ದರೂ ಸಹ ಸರ್ಕಾರ ಇನ್ನೂ ಹಸ್ತಾಂತರ ಮಾಡಿಲ್ಲ. ಕೆಲವು ಕಡೆ ಬ್ಯಾಂಕ್ಗಳು ಲೋನ್ ಮಾಡಿಸ್ಕೊಂಡಿರೋರಿಗೆ 4-5 ತಿಂಗಳಾದರೂ ಸಹ ಈ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರೋರು EMI ಕಟ್ತಾ ಇದ್ದಾರೆ, ಬಾಡಿಗೆ ಮನೆ ಅಮೌಂಟು ಕಟ್ತಾ ಇದ್ದಾರೆ. ಫ್ರೆಂಡ್, 2.5 ಆಯ್ತಾ ಇದೆ ಅಂತ ನಿಗಮಕ್ಕೆ ವಾರ ಬಂದು ಅಲ್ಲಿ ಕೇಳ್ತಾ ಇದ್ದಾರೆ, ನಮಗೆ ಮನೆ ಹಸ್ತಾಂತರ ಮಾಡಿಕೊಡಿ, ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ, ನಾವು EMI ಕಟ್ಟೋಕ್ಕಾಯ್ತಲ್ಲ, ಮನೆ ಬಾಡಿಗೆನ ಕಟ್ಟೋಕ್ಕಾಗಿಲ್ಲ, ನಮಗೆ ತುಂಬ ತೊಂದರೆ ಆಯ್ತಿದೆ ಅಂತಲೂ ಸಹ ಇಲ್ಲಿ ಫಲಾನುಭವಿಗಳು ಕಚೇರಿಗೆ ಬಂದು ರಾಜೀವ್ ಗಾಂಧಿ ವಸತಿ ನಿಗಮ ಬೇಡ್ತಾ ಇದ್ದಾರೆ. ಫ್ರೆಂಡ್, ಅವರು ಸಬೂಬು ಹೇಳಿ ಈ ತಿಂಗಳು ಆ ತಿಂಗಳು ಅಂತ ಇವರು ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಈ ವಿಡಿಯೋನೂ ಇಲ್ಲಿ ಕ್ಲಿಪ್ ಎಲ್ಲ ಇದ್ದಾವೆ. ಏನು ವಸತಿ ಯೋಜನೆಯಲ್ಲಿ ಹೋಗಿ ಜನಗಳು ಫಲಾನುಭವಿಗಳು ಎಷ್ಟು ಕಷ್ಟ ಪಡ್ಕೊತಿದ್ದಾರೆ ಅಂತ ನೋಡಿ. ಈಗ ಏನು ಕೊಹ್ಲಿ ಅವರು ಜನಗಳಿಗೆ ಕೇವಲ 2 ದಿವಸದೊಳಗೆ ನಾವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮನೆಗಳು ಕೊಡ್ತೀವಿ 165 ಅಂತ ಹೇಳಿದ್ದಾರೆ. ಫ್ರೆಂಡ್, ಇಲ್ಲಿ ಅರ್ಜಿ ಹಾಕಿ ಒಬ್ಬ ಬೆಂಗಳೂರು ನಿವಾಸಿ ಅರ್ಜಿ ಹಾಕಿದ್ರೆ ಸುಮಾರು ಅವನಿಗೆ ಮೆಸೇಜ್ ಬರೋಕ್ಕೆ 2 ತಿಂಗಳು ಬೇಕಾಗ್ತದೆ ನನಗೆ ಸೆಲೆಕ್ಟ್ ಆಗೋದೋ ಇಲ್ಲೋ ಅಂತ. ಸೆಲೆಕ್ಟ್ ಆಗಿದರೆ ಬರುತ್ತೆ, ಇಲ್ಲಾಂದರೆ ಸೆಲೆಕ್ಟ್ ಆಗಿದರೆ ಬರೋಲ್ಲ. ಅದ ನಂತರ ನೀವು ಮೇನು 50,000 ಕಟ್ಟಾದಮೇಲೆ ಫ್ಲ್ಯಾಟ್ಗಳು ಬುಕ್ಕಿಂಗ್ ಆಪ್ಷನ್ ತೋರಿಸುತ್ತೆ. ಅದು 50,000 ಫ್ಲ್ಯಾಟ್ ಬುಕ್ಕಿಂಗ್ ಆಪ್ಷನ್ ತೋರಿಸಿದಾಗ 50,000 ಅಮೌಂಟ್ ಕಟ್ಟಾಗ ಮಾತ್ರ ನಾವು ಬುಕ್ಕಿಂಗ್ ಯಾವ ಜಾಗದಲ್ಲಿ ಖಾಲಿ ಇರುತ್ತೆ ಆ ಜಾಗದಲ್ಲಿ ನಾವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕು. ಈಗ ಇವ್ರಿಗೆ ಏಕಾಏಕಿ 2 ದಿವಸದೊಳಗೆ ಅವರು ಫ್ಲ್ಯಾಟ್ಗಳು ನಾವು ರಾಜೀವ್ ಗಾಂಧಿ ವಸತಿ ನಿಗಮ ಸಂಪೂರ್ಣವಾಗಿ ವಸತಿ ಸಚಿವರು ಫಾಲೋಅಪ್ ಮಾಡಿ ಎಲ್ಲ ಪಟ್ಟಿಯೆಲ್ಲ ಲೀಸ್ಟ್ ಮಾಡಿದ್ದಾರೆ. ಅದರಲ್ಲಿ 25 ಜನ ಅರ್ಜಿ ಹಾಕಿದ್ದಾರಂತೆ. ಈ ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಕೆಲವರು ಹೊರಗಡೆ ಇದ್ದಾರೆ. ಈ ಥರ ಎಲ್ಲ ಸಿಗ್ತಾ ಇದ್ದಾವಂತೆ. ಫ್ರೆಂಡ್, ಇಲ್ಲಿ ಏನು ಅಂತ ಅಂದರೆ ವಸತಿ ಸಚಿವರು ವಲಸಿಗಾರರ ಮೇಲೆ ಅಷ್ಟು 2 ದಿವಸದೊಳಗೆ ಅವರಿಗೆ ಮನೆ ಫ್ಲ್ಯಾಟ್ ಕೊಡೋಕ್ಕೆ ಬೈಪ್ನಳ್ಳಿ ತುದಿಗಾಲಲ್ಲಿದೆ ಸರ್ಕಾರ. ಇಲ್ಲಿ 5 ವರ್ಷದಿಂದ ಫಲಾನುಭವಿಗಳಿಗೆ ಮನೆ ಕಾಯ್ಕೊಂಡು ಕುಂತಿದ್ದ ಇಲ್ಲಿ ಸರ್ಕಾರ ಕೊಡ್ತಾಯಿಲ್ಲ. ಹಿಂದಿನ ಸರ್ಕಾರ ಅರ್ಧಬರ್ಧ ಮಾಡಿ ನಿಲ್ಲಿಸ್ತು. ಬಟ್ ಈ ಸರ್ಕಾರ ನಾನು ಪೂರ್ಣ ಮಾಡಿ ಕೊಡ್ತೀನಿ ಅಂತ ಹೇಳುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಇದುವರೆಗೂ 2.5 ವರ್ಷ ಆದರೂ ಇಲ್ಲಿ ಸರ್ಕಾರ ಒಂದು ಮನೆಯೂ ಸಹ ಕೊಟ್ಟಿಲ್ಲ. ಯಾವುದೋ ಒಂದು ಕಡೆ ಸುಮಾರು ಕಡೆ ಒಂದು ಸದನಗಳಲ್ಲಿ ಅವರೇ ಹೋಗಿ ಒಂದು ಸೇರ್ಕೊಂಡಿದ್ದಾರೆ ಸ್ವಲ್ಪ ಜನ. ಅಗರಪಾಳ್ಯದಲ್ಲಿ ಒಂದು 10 ಜನ ಸೇರಿದ್ದಾರೆ. ಒಂದು 3 ಕಡೆ ಒಂದು 10-20 ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಬಿಟ್ಟರೆ ಇದು ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳುತ್ತೆ ಸರ್ಕಾರ. ಅದನ್ನಂತ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ್ರೆ ಅವರಿಗೆ ಫ್ಲ್ಯಾಟ್ಗಳು ಕೊಡ್ತಾಯಿಲ್ಲ. ಈ ಕಡೆ ನೀರಿನ ಸಮಸ್ಯೆಗಳು ಕಾಡ್ತಾ ಇದೆ. ಬಟ್ ಇಷ್ಟೆಲ್ಲ ಇದ್ದರೂ ಸರ್ಕಾರ ಯಾವುದೇ ರೀತಿಯಲ್ಲಿ ಮನೆಗಳು ಫಲಾನುಭವಿಗಳು ಕೊಡ್ತಾಯಿಲ್ಲ. ಇದಕ್ಕೆ ಆಕ್ರೋಶ ಜನಗಳಲ್ಲಿ ಆಗಿದೆ. ಹಂಗಾಗಿ ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಹತ್ರ ಹೋಗಿ ಸುಮಾರು ಒಂದು 500 ಜನ ಹೋಗಿ ಇಲ್ಲಿ ಗಲಾಟೆ ಮಾಡಿದ್ದಾರೆ. ಫ್ರೆಂಡ್, ನಮಗೂ ಸಹ ಫೋನ್ ಮಾಡಿ ಕರೆದಿದ್ದರು ನರೇಶ್ ಸರ್ ಅವರು. ನನ್ನ ನಾನಾ ಕಾರಣಗಳಿಂದ ಬರೋಕ್ಕಾಗಿಲ್ಲ. ಯಾಕೆಂದರೆ ಸಡನ್ಲಿ ಅವರು ಫೋನ್ ಮಾಡಿದಾಗ ನಾನು ಔಟ್ ಸೈಡಲ್ಲಿದ್ದೆ, ಹಾಗಾಗಿ ಬರೋಕ್ಕಾಗಲ್ಲ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಈಗ ಈ ಫಲಾನುಭವಿಗಳು ಏನು ಹೋರಾಟ ಮಾಡಿದರೆ ನಿಜವೂ ಅದೊಂದು ಸರ್ಕಾರ ಇದು ಏನು ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಫ್ಲ್ಯಾಟ್ಗಳು ನೀವು ಕೊಡ್ತಾ ಇರೋದು ಏನು ಅರ್ಜಿ ಸಲ್ಲಿಸಿದ್ರೆ ಈ ಫ್ಲ್ಯಾಟ್ಗಳಿಗೆ ಮೊದಲ ಫಲಾನುಭವಿಗಳಿಗೆ ಕೊಡಿ. BBMP ಕಡೆಯಿಂದ ಕೇವಲ 167 ಜನರಿಗೆ BBMP 5 ಲಕ್ಷ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಸಹ BBMP ಕಡೆಯಿಂದ ನಮಗೆ ಲೋನ್ ಕೊಡಿಸ್ಬೇಕಾಗುತ್ತೆ. ಯಾಕೆಂದರೆ ಸುಮಾರು ಜನ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನು ರಾಜೀವ್ ಗಾಂಧಿ ವಸತಿ ನಿಗಮದ 45,000 ಫ್ಲ್ಯಾಟ್ಗಳು ನಿರ್ಮಾಣ ಆಗಿದ್ದಾವೆ. ಎಷ್ಟು ಅರ್ಜಿ ಸಲ್ಲಿಸಿದ್ದಾರೆ ಅಷ್ಟು ಜನಕ್ಕೂ ಸರ್ಕಾರದವರು BBMP ಕಡೆಯಿಂದನೇ
5 ಲಕ್ಷ ಸಹಾಯಧನ ಕೊಡಬೇಕಾಗುತ್ತೆ ಪ್ರತಿಯೊಬ್ಬರು ಫಲಾನುಭವಿಗಳಿಗೆ. ಯಾಕೆಂದರೆ ಇವರು ಕೊಡ್ತಾ ಇದ್ದಾರೆ. ಇವ್ರು ನಾವು ನೋಡಿ 1 ವರ್ಷ ಆದರೂ ಅರ್ಜಿ ನಾವು ಹಾಕಿದರೆ ಅದು ಇನ್ನೂ ಎಂಕ್ವೈರಿಯಲ್ಲೇ ನಡೀತಾ ಇದೆ. ಬಟ್ ಈಗ ಅವ್ರಿಗೆ ಏಕಾಏಕಿ BBMP 5 ಲಕ್ಷ ಅರ್ಜಿ ಇಲ್ದೇ ಅದು ಹೆಂಗೆ ಸ್ಯಾಂಕ್ಷನ್ ಮಾಡ್ತಾರೆ? ಸರ್ಕಾರ ನಿಮ್ಮ ಹತ್ರ ಅಧಿಕಾರ ಇದೆ ಅಂದ್ಬಿಟ್ಟು ಇಲ್ಲಿ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ನೋಡ್ಬೋದು. ಯಾಕೆಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನು ಅರ್ಜಿ ಸಲ್ಲಿಸಿದ್ರು 1 BHK ಫ್ಲ್ಯಾಟ್ನವ್ರಿಗೆ ಇದ್ರ ಕಡೆ ಗಮನ ಹರಿಸ್ಬೇಕು. ಆ ವಸತಿ ಸಚಿವರು ಅವರು ಸಿಕ್ಕಿ ಹೇಳ್ತಾರೆ, ಇದು ಎಂಕ್ವೈರಿ ನಾವು ಎತ್ತು ಕಟ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ನಾವು 17ನೇ ಇಸ್ವಿಯಲ್ಲಿ ಏನಿದೆ ಅವೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮಾಧ್ಯಮ ಮುಂದೆ ಹೇಳಿದ್ದಾರೆ ಅವರು. ಫ್ರೆಂಡ್ ಏನು ಪರಿಶೀಲನೆ ಮಾಡ್ತೀವಿ ಇದ್ರ ಬಗ್ಗೆ ಅಂತ ತಿಳಿಸಿದ್ದಾರೆ. ನೋಡಿ, ಸರ್ಕಾರ ಇವ್ರಿಗೆ ಏನು ಹಿಲ್ಲರ್ ಜನರಿಗೆ 2.5 ಲಕ್ಷ ಮತ್ತು 1,70,000 SC STಗೆ 1,70,000 ಮತ್ತು ಇನ್ನು ಜನರಲ್ಗೆ 2.5 ಲಕ್ಷ ರೂಪಾಯಿ ಏನು ಕೊಡ್ತಾಯಿದ್ರು, ಇಲ್ಲೂ ಸಹ ಅದೇ ಬಡವರೇ ಇಲ್ಲಿರೋದು, ಯಾರೂ ಇಲ್ಲಿ ಶ್ರೀಮಂತರಿಲ್ಲ. ಹಾಗಾಗಿ ನೀವು ಸಹ ಇಲ್ಲಿ ಅದೇ 2.5 ಲಕ್ಷ ಮತ್ತು 1,70,000 ರೂಪಾಯಿ ಇಲ್ಲಿ ಫಲಾನುಭವಿಗಳಿಗೆ ನೀವು ಮಾಡಿಕೊಡ್ಬೇಕು. BBMP ಕಡೆಯಿಂದ 5 ಲಕ್ಷ ಲೋನು ಮತ್ತು ಸರ್ಕಾರ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ನೀವೇನು ಅರ್ಜಿ ಕೊಡ್ತಾ ಇದ್ದೀರೋ ಫಿಕ್ಸ್ ಅದೇ ರೀತಿ ನೀವು ನಮಗೆ ಕೊಡಬೇಕು ಅಂತಲೇ ಇಲ್ಲಿ ಸಾಕಷ್ಟು ಫಲಾನುಭವಿಗಳಲ್ಲಿ ಹೋರಾಟ ಇಂದು ನಡೀತು. ಏನು ಇಂದು ಗೃಹ ಮಂಡಳಿ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಹತ್ರ ಫಲಾನುಭವಿಗಳೆಲ್ಲ ಇಂದು ಸುಮಾರು ಮಾಧ್ಯಮಗಳೆಲ್ಲ ಬಂದಿದ್ದಾರೆ. ಅವರೆಲ್ಲ ಸಹ ಬಂದು ವಿಡಿಯೋ ಹಿಡಿದಿದ್ದಾರೆ. ಫ್ರೆಂಡ್ ಇದು ತುಂಬ ಜನ ಸೇರಿದ್ದಾರೆ, ಸುಮಾರು 500 ಜನ ಹತ್ತತ್ರ ಫಲಾನುಭವಿಗಳು ಸೇರಿದ್ದಾರೆ. ಇಲ್ಲಿ 40,000 ಹತ್ತತ್ರ ಇಲ್ಲಿ ಅರ್ಜಿ ಹೋಗಿದ್ದಾವೆ. ಒಂದು BHK ಫ್ಲ್ಯಾಟ್ ಪ್ರತಿಯೊಂದು ಬ್ಲಾಕ್ಗಳಲ್ಲಿ ತುಂಬಿದ್ದಾವೆ. ಇಲ್ಲಿ ಯಾವುದೇ ರೀತಿ ಅವರಿಗೆ ಈ 1 BHK ಫ್ಲ್ಯಾಟ್ ಕೊಡ್ತಾರೆ, ಸರ್ಕಾರ ಕೊಡ್ತಾರೆ ಕಾಯ್ತಾ ಇದ್ದಾರೆ. ನಿಜವೂ ಎಲ್ಲೂ ಸಹ ಆಗಿಲ್ಲ ಈ ಸರ್ಕಾರ. ಹಾಗಾಗಿ ಇವತ್ತು ಏನು ಅವರಿಗೆ ಕೊಡ್ತಾ ಇದ್ದಾರೆ ಅದರ ಇವೆಲ್ಲ ಫಲಾನುಭವಿಗಳೆಲ್ಲ ಸೇರಿ ಸರ್ಕಾರ ಹತ್ರ ಕೇಳಬೇಕು ಅಂತೇಳಿ ಬಂದಿದ್ದಾರೆ. ಈಗ ಏನು ಅವ್ರು ಕೇಳ್ತಾ ಇರೋದಿಷ್ಟೇ, ಅವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದೀರಾ? ರಾಜೀವ್ ಗಾಂಧಿ ವಸತಿ ಸ್ಕೀಮಿಂದಲೇ ನೀವು ಕೊಡ್ತಾ ಇದ್ದೀರಾ, ಅದೇ ಸ್ಕೀಮ್ ನಮಗೆ ಜಾರಿ ಮಾಡಿ. ಇಲ್ಲಿ ಫಲಾನುಭವಿಗಳು ಕೇಳ್ತಾರೆ, ಆ ಸ್ಕೀಮ್ ನಮ್ಗೆ ಜಾರಿ ಮಾಡಿ. ನೀವೇನು 1,70,000 ರೂಪಾಯಿ ಕೊಡ್ತಾಯಿದ್ದೀರಾ, 2.5 ಲಕ್ಷ ಕೊಡ್ತಾಯಿದ್ದೀರಾ, ಅದೇ ಸ್ಕೀಮು ನಮಗೂ ಕೊಡಿ. ಎಷ್ಟು ಫಲಾನುಭವಿಗಳಿರೋ ಅಷ್ಟು ಸ್ಕೀಮ್ ನಮ್ಗೆ ಕೊಡಿ ಅಂತ ಇಲ್ಲಿ ಜನಗಳು ಕೇಳ್ತಾರೆ. ಬಟ್ ಇಲ್ಲಿ ಫಲಾನುಭವಿಗಳು ಯಾಕೆಂದರೆ ಇಲ್ಲಿ ಎಲ್ಲ ವಿಚಾರಣೆ ತಿಳ್ಕೊಂಡೆ ಇಲ್ಲಿ ಫಲಾನುಭವಿಗಳು ಯಾವುದೇ ಓಡೋದು ಇಲ್ಲಿ ಯಾರೂ ಎತ್ತು ಕೊಟ್ಟಲ್ಲ. ಸರ್ಕಾರ ಇದಕ್ಕೆ ನೋಡ್ಬೋದು, ಇಲ್ಲಿ ಪ್ರತಿಯೊಬ್ಬರು ಬಡವರು ಇರ್ತಾರೆ. ಹಾಗಾಗಿ ಇಲ್ಲಿ ಜನ ಬಂದು ಸೇರಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫಲಾನುಭವಿಗಳೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಏನು 1 BHK ಫ್ಲ್ಯಾಟ್ ಫಲಾನುಭವಿಗಳಿಗೆ ಸಾಕಷ್ಟು ಕಡೆ ಕೆಲಸ ನಿಂತಿದ್ದಾರೆ. ನೋಡ್ಬೋದು ನೀವು ಗಾಣಿಗಳಲ್ಲಿ ಒಂದು 4 ವರ್ಷ ಆಯಿತು ಕೆಲಸ ನಿಲ್ಲಿಸಿ. ಜನ ಬರ್ತಾರೆ, 50,000 ಕಟ್ಟಿರ್ತಾರೆ, 1 ಲಕ್ಷ ಕಟ್ಟಿರ್ತಾರೆ. ಅಲ್ಲಿ ನೋಡ್ಕೊಂಡು ಸರ್ಕಾರ ಯಾವಾಗ ಕೊಡುತ್ತಪ್ಪ ನಮಗೆ ಅಂದ್ಕೊಂಡು ಹೋಗ್ತಾರೆ. ಬಿಳಿ ಜಾಜಿ ಅಲ್ಲೂ ಸ್ಟಾಪ್ ನಿಂತೋಗಿದೆ. ಮುದ್ದಯ್ಯನ ಪಾಳ್ಯ ಅದನ್ನು ಸಹ ಸ್ಟಾಪ್ ಆಗಿದೆ. ಇದು ಸರ್ಕಾರ ಇದು ಕಣ್ಣು ಕಾಣಿಸ್ತಾ ಇಲ್ವಾ ಅಂತ ತಿಳಿಸ್ಬೋದು. ಯಾಕೆಂದರೆ ಇಲ್ಲಿ ನೋಡಿ, ಪರಿಸ್ಥಿತಿಯಲ್ಲಿ ನೋಡಿ, ಬಿಳಿ ಜಾಜಿ ಗೋವಿಂದಪುರದಂತೂ ಲೆಕ್ಕನೇ ಇಲ್ಲ, ಅದು ಏನೂ ಇಲ್ಲ ಅಂತ ಕಿತ್ಕೊಂಡು ಹೋಗಿದೆ. ಫ್ರೆಂಡ್, ಈಗ ಸುಮಾರು ಕಡೆ ಎಲ್ಲ 14 ಫ್ಲೋರ್ಗಳು ಆಲ್ಮೋಸ್ಟ್ ಎಲ್ಲ ನಿಂತಿದ್ದಾವೆ. ಸುಮಾರು ಇಲ್ಲಿ ಕೊಡೋ ಹಂತದಲ್ಲೂ ಕೆಲವಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವನು ಸಹ ಸರ್ಕಾರ ಕೊಡ್ತಿಲ್ಲ. ಈ ತಿಂಗಳು ಕೊಡ್ತೀವಿ ಅಂತಾರೆ, ಜಂಪ್ ಆಗುತ್ತೆ. ನೆಕ್ಸ್ಟ್ ತಿಂಗಳು ಅಂತ ಹೇಳ್ತಾರೆ, ಜಂಪ್ ಆಗುತ್ತೆ. ಆದರೆ ಇವರಿಗೆ ತರಾತುರಿ 2ನೇ ತಾರೀಕು ನಾವು ಕೊಟ್ಬಿಡ್ತೀವಿ ಅಂತಾರೆ. ಈಗ ಮತ್ತೆ ಹೈಕೋರ್ಟ್ಗೆ ಹೋಗಿದ್ದಾರೆ. ನಮಗೆ ಸರ್ಕಾರದಿಂದ ವಸತಿ ಯೋಜನೆ ಅನುಷ್ಠಾನ ಕೊಡಬೇಕು ನಮಗೆ ಎಲ್ಲ ಮಾಡಿದ್ದಾರೆ ಅಂತ. ಫ್ರೆಂಡ್, ಈಗ ಅವ್ರಿಗೆ ಈಗ ಹೈಕೋರ್ಟು ಜನವರಿ 5ನೇ ತಾರೀಕಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅರ್ಜಿ ಮುಂದೂಡಲಾಗಿದೆ. ಇದಕ್ಕೆ ಏನು ನಮಗೆ ವಸತಿ ತಲುಪಿಸ್ಕೊಡ್ಬೇಕು ಅಂತ ಹೈಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ಇದು ಮುಂದೆ ಹೋಗಿದೆ, ಅರ್ಜಿ ಮುಂದೆ ಹೋಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ಈಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾರೇ ಆಗಿರ್ಬೋದು, ನಾವೇ ಆಗಿರ್ಬೋದು, 1 BHK ಫ್ಲ್ಯಾಟ್ ತಗೊಂಡಿರ್ತಾರೆ. ಸಾಕಷ್ಟು ಜನ ಫಲಾನುಭವಿಗಳೆಲ್ಲ ಹೋಗಿ ಒಗ್ಗಟ್ಟಾಗಿ ಇಲ್ಲಿ ಸರ್ಕಾರದ ಮುಂದೆ ರಿಕ್ವೆಸ್ಟ್ ಮಾಡೋದು ಕೇಳ್ತಾ ಇದ್ದಾರೆ. ಏನು ಅವ್ರು ಕೊಡ್ತಾ ಇದ್ದಾರೆ, ನಮಗೂ ಬೇಕು ಕೊಡಿ ಫ್ಲ್ಯಾಟ್ಗಳು, ಎಲ್ಲ ಕಡೆ ಕೆಲಸ ನಿಂತು ಕೆಲಸ ಶುರು ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಬೇಗ ಫ್ಲ್ಯಾಟ್ಗಳು ಕಮ್ಮಿ ಮಾಡಿ ಮತ್ತು BBMP ಕಡೆಯಿಂದ 5 ಲಕ್ಷ ಸಹಾಯಧನ ಏನು ಸಿಗ್ತೈತೆ ನಮ್ಮ ಕೊಡಿ. ಈಗ ಅವ್ರಿಗೇನು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಅದು ಕೊಡಿ ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸರ್ಕಾರ ಈಗ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದೆ ಅಂತಲೇ ತಿಳಿಸ್ಬೋದು. ಯಾಕೆಂದರೆ ಸರ್ಕಾರ ಇವ್ರಿಗೆ ಕೊಡ್ತಾ ಇದೆ ಕಮ್ಮಿ ದರದಲ್ಲಿ. ಇಲ್ಲಿ ಫಲಾನುಭವಿಗಳು ನಮಗೆ 10 ಲಕ್ಷ 9,70,000 ಅವ್ರಿಗೆ ಇದು ಹೊಸ ದರ. ಹಳೇದು 11,20,000 ಇತ್ತು. SC ST 7,70,000 ಕಟ್ಟಬೇಕು ಮತ್ತು ಜನರಲ್ ಕ್ಯಾಟಗಿರಿಯವರು 8.5 ಲಕ್ಷ ಕಟ್ಟಬೇಕಾಯಿತು. ಅಂದರೆ 11,20,000 ಈಗ ತಿಳಿದಾರೆ. ಆದರೆ ಈಗ ರೇಟ್ ಜಂಪ್ ಆಗಿದೆ. ಈಗ ಅವ್ರು ಕೊಡ್ತಿರೋ ರೇಟು 11,20,000 ಕೊಡ್ತಾರೆ. ಹಳೆ ಹೋದ ವರ್ಷದ ರೇಟಲ್ಲಿ ಕೊಡ್ತಾ ಇದ್ದಾರೆ. ಈ ವರ್ಷ 13.5 ಲಕ್ಷ ಫ್ಲ್ಯಾಟ್ ರೇಟ್ ಆಗಿದೆ. ಇವ್ರು ಕೊಡ್ತಾ ಇರೋದು ನೋಡಿ, ಈ ಥರ ಆಯ್ತಾ ಇದೆ. ಹಾಗಾಗಿ ಸರ್ಕಾರ ಎಲ್ಲರಿಗೂ ಒಂದೇ ಮಾಡಿ. ಇವ್ರು ಕೇಳ್ತಾ ಇರೋದು ಫಲಾನುಭವಿಗಳು ಇಲ್ಲಿ ಅರ್ಜಿ ಸಲ್ಲಿಸಿ ಸುಮಾರು 45,000
ಮನೆಗಳು ಬೆಂಗಳೂರು ಕಟ್ತಾ ಇದ್ದಾರೆ. 1 BHK ಫ್ಲ್ಯಾಟು, 2 BHK ಫ್ಲ್ಯಾಟು ಒಂದು 5,000 ಕಟ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಒಂದು 50,000 ಇಲ್ಲಿ ಇದೆ. ಸ್ಕೀಮ್ 1 ಲಕ್ಷ ವಸತಿ ಯೋಜನೆ. ಈ ಸ್ಕೀಮ್ ಅಂದರೆ 1 ಲಕ್ಷ ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿ ಆಗ್ತಾ ಇಲ್ಲ. ಇವ್ರ ಕೈಲಿ 45,000 ಪೂರ್ಣಗೊಳಿಸೋಕ್ಕೆ ಕೊಡ್ತಾ ಇಲ್ಲ. ಎಲ್ಲೂ ಯಾವ ಕಡೆನೂ ಇಲ್ಲ, ಹಸ್ತಾಂತರನೇ ಮಾಡಿಲ್ಲ. ಕೇಳಿದ್ರೆ ನಾವು ನೆಕ್ಸ್ಟ್ ಜನವರಿ ತಿಂಗಳಲ್ಲಿ ಹಸ್ತಾಂತರ ಮಾಡ್ತೀವಿ ಅಂದರು. ಅದು ಈಗ ಅಲ್ಲಿಗೆ ಹೋಗಿ ಕೊಹಿನೂರಿಗೆ ಇದು ಹಸ್ತಾಂತರಕ್ಕೆ ಹೋಗಿದೆ ಫ್ರೆಂಡ್. ಹಾಗಾಗಿ ಇಷ್ಟು ನಿಮಗೆ ತಿಳಿಸ್ತಾ ಇದ್ದಾರೆ. ಸರ್ಕಾರ ಏನು ಫಲಾನುಭವಿಗಳು ಕೇಳ್ತಾ ಇದ್ದಾರೆ, ದಯವಿಟ್ಟು 1 ಲಕ್ಷ ವಸತಿ ಯೋಜನೆಯಡಿ ಫಲಾನುಭವಿಗಳಲ್ಲಿ ಪರಿಶೀಲನೆ ಮಾಡಿ ಆದಷ್ಟು ಹಣ ಕಮ್ಮಿ ಮಾಡಿ. BBMP ಕಡೆಯಿಂದ 5 ಲಕ್ಷ ಸಹಾಯಧನ ಪ್ರತಿಯೊಬ್ಬರು ಕೊಡಿಸಿ ನಂತರ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿ ಅಂತ ಇಲ್ಲಿ ಕ್ಲಿಯರ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇಷ್ಟು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಫಲಾನುಭವಿಗಳು ಇದ್ದಾರೆ, ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗಳು ಇದ್ದಾರೆ, ಪ್ರತಿಯೊಬ್ಬರು ಸುಮಾರು 200ಕ್ಕೂ ಹೆಚ್ಚು ಜನ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರ ವಿರೋಧ. ಮೊದಲು ನಮಗೆ ಕೊಡಿ, ನಾವು 6 ವರ್ಷದಿಂದ ನಮ್ಮ ಮನೆ ಕಟ್ಸ್ತಾ ಇದ್ದೀವಿ. ಸುಮಾರು 2017ರಿಂದನೂ ಇದು ಫ್ಲ್ಯಾಟ್ ಪ್ರಾರಂಭ ಆಗಿದೆ. 2018-19ರಲ್ಲಿ ಮತ್ತೆ ಇದು ಅರ್ಜಿ ಸಲ್ಲಿಸಿದರು. ಇದು ಅರ್ಜಿ ಸಲ್ಲಿಸಿದ ನಂತರ ಕ್ಯಾನ್ಸಲ್ ಮಾಡಿ ಮತ್ತೆ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ರು 21ರಲ್ಲಿ ಫ್ರೆಂಡ್. ಇದು ಆ ಥರ ಆಗಿದೆ. 17ರಲ್ಲಿ ಮೊದಲೇ 18ರಲ್ಲಿ ಇದು ಅರ್ಜಿ ಸಲ್ಲಿಸಿದ್ರು, ಕ್ಯಾನ್ಸಲ್ ಮಾಡಿ ಮತ್ತೆ 21ರಲ್ಲಿ ಹೊಸದಾಗಿ ಅರ್ಜಿ ಕರೆದ್ರು. ಮತ್ತೆ ಹಾಕಿದ ನಂತರ ಇದುವರೆಗೂ ಯಾವುದೇ ರೀತಿ ಸುಮಾರು 18ರಿಂದ ಇಲ್ಲಿ ಯಾವುದೇ ರೀತಿ ಸರ್ಕಾರ ಒಂದು ಮನೆಯೂ ಕೊಟ್ಟಿಲ್ಲ. ಇದೇ ಸರ್ಕಾರನೇ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ ಫ್ರೆಂಡ್. ಒಟ್ಟಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸರ್ಕಾರಕ್ಕೆ ಫಲಾನುಭವಿಗಳೆಲ್ಲ ಭೇಟಿ ಮಾಡಿ ಈ ಥರ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್ ನಮಸ್ಕಾರ.